ಬಜೆಟಲ್ಲಿ ಒಂದು ಒಳ್ಳೆ ಮೈಲೇಜ್ ಸಿಗುವಂಥ ಒಂದು ಬೈಕ್ ಅಂದರೆ ಟಿ ವಿ ಎಸ್ ರೈಡರ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅದು ಮೈಲೇಜನ್ನು ಚೆನ್ನಾಗಿ ಬರುತ್ತೆ. 200 cc ಇರ್ತಕ್ಕಂಥ ಬೈಕಿಗೂ ಒಂದು ಟಕ್ಕರ್ ಕೊಡುವಂಥ ಒಂದು ಬೈಕ್ ಆಗಿದೆ ಫ್ರೆಂಡ್ಸ್. ಇದು ಅಂದರೆ 200 cc ಬೈಕಲ್ಲಿ ನಾವು ಯಾವ ರೀತಿಯಾಗಿ ನಾವು ರೈಡ್ ಮಾಡ್ತೀವೋ ಅದೇ ರೀತಿ ಫೀಲಿಂಗು 125 cc ಅಲ್ಲಿ ಆಗುತ್ತೆ ಫ್ರೆಂಡ್ಸ್. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ HN ಕ್ರಿಯೇಟರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಒನ್ನೂರ್ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ತಮ್ಮನಲ್ಲಿ ನೋಡಿರೋ ಹಾಗೆ ನಾನು ಒಂದು ಟಿ ವಿ ಎಸ್ ರೈಡರ್ನ ಒಂದು ಬೈಕ್ನ ರಿವ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆ ಒಂದು ಬೈಕ್ನ ರಿವ್ಯೂ ಮಾಡ್ತಾ ಇದ್ದೀನಿ. ಆ ಒಂದು ಬೈಕಲ್ಲಿ ಏನೆಲ್ಲ ಫೀಚರ್ಸ್ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ತೀನಿ ಫ್ರೆಂಡ್ಸ್. ಅಂದರೆ ಈ ಒಂದು ಬೈಕ್ ಮೈಲೇಜ್ ಇದೆಯಲ್ಲ ಫ್ರೆಂಡ್ಸ್, ಸೂಪರ್ ಆಗಿದೆ ಫ್ರೆಂಡ್ಸ್. ಆ ಮೈಲೇಜ್ ಹೇಗೆ ಬರುತ್ತೆ, ನಂತರ ಈ ಒಂದು ಬೈಕ್ನ ಪ್ರೈಸ್ ಎಷ್ಟಿದೆ, ನಂತರ ಏನೆಲ್ಲ ಈ ಫೀಚರ್ಸ್ ಇದ್ದಾವೆ, ಅಂದರೆ 220 cc ಬೈಕ್ಗಳಿಗೆ ಕಂಪೇರ್ ಮಾಡಿದ್ರೆ 125 cc ಬೈಕ್ನೇ ಬೆಸ್ಟ್ ಅಂತ ಹೇಳ್ತೀನಿ ಫ್ರೆಂಡ್ಸ್. ಅಷ್ಟು ಸೂಪರ್ ಆಗಿದೆ ಫ್ರೆಂಡ್ಸ್ ಈ ಒಂದು ಬೈಕು. ಈ ಬೈಕಲ್ಲಿ ಏನೆಲ್ಲ ಫೀಚರ್ಸ್ ಇದೆ ಅಂತ ಸಂಪೂರ್ಣವಾಗಿ ಈ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಅದಕ್ಕಾಗಿ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಫ್ರೆಂಡ್ಸ್. ಎಲ್ಲರೂ ಕಡಿಮೆ ಬಜೆಟಲ್ಲಿ, ಅಂದರೆ ಕಡಿಮೆ ಹಣದಿಂದ ಕಡಿಮೆ ಬಜೆಟಲ್ಲಿ ತಗೋಬಹುದಾದಂಥ ಒಂದು ಗುಡ್ ಮೈಲೇಜ್ ಇರ್ತಕ್ಕಂಥ ಒಂದು ಬೈಕ್ ಏನಪ್ಪ ಅಂತಂದರೆ ಟಿ ವಿ ಎಸ್ ರೈಡರ್ ಅಂತ ಫ್ರೆಂಡ್ಸ್. ಈ ಒಂದು ಟಿ ವಿ ಎಸ್ ರೈಡರಲ್ಲಿ ಯಾವುದೆಲ್ಲ ಫೀಚರ್ಸ್ ಇದಾವೆ ಅಂತ ನಿಮಗೆ ತಿಳಿಬೇಕಂತಂದರೆ ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಏನೆಲ್ಲ ಫೀಚರ್ಸ್ ಇದೆ ವಿಡಿಯೋದಲ್ಲಿ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಒಂದು ಟಿ ವಿ ಎಸ್ ರೈಡರಲ್ಲಿ ಫಸ್ಟ್ ನಿಮಗೆ ಏನು ರಿವ್ಯೂ ಮಾಡೋಕ್ಕೆ ಇಷ್ಟಪಡ್ತೀನಪ್ಪ ಅಂದರೆ, ಫಸ್ಟ್ ನಿಮಗೆ ನೋಡಿ ಫ್ರೆಂಡ್ಸ್, ಇದರಲ್ಲಿ ಫ್ಯೂಚರ್ ಬಂದುಬಿಟ್ಟು ಮೇನ್ ಏನಪ್ಪ ಅಂತಂದರೆ ಇದು ಒಂದು TFT ಒಂದು ಡಿಸ್ಪ್ಲೇ ಇದೆ ಫ್ರೆಂಡ್ಸ್. ಈ ಒಂದು ಡಿಸ್ಪ್ಲೇ ಯಾವ ರೀತಿ ಇದೆ ಫಸ್ಟಿಗೆ ನಿಮಗೆ ರಿವ್ಯೂ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಆನ್ ಆಗ್ತಾಯಿದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಬಂದುಬಿಟ್ಟು ಫಸ್ಟ್ ಇದು ಗೇರು ಯಾವ ಗೇರಲ್ಲಿದೆ ಅಂತ ಇದು ಹೇಳೋದು ಫ್ರೆಂಡ್ಸ್. ನಂತರದಾಗಿ ನಿಮ್ಮ ಒಂದು ಪೆಟ್ರೋಲ್ 1 ಲೀಟ್ರಿಗೆ ಎಷ್ಟು ಹೋಗುತ್ತೆ ನಾನು ನೋಡಿ ಫ್ರೆಂಡ್ಸ್. ಇಲ್ಲಿ ಬಂದುಬಿಟ್ಟು 77 ಕಿಲೋಮೀಟ್ರ್ ಅಂತಿದೆ. ಅಂದರೆ 1 ಲೀಟ್ರಿಗೆ 77 ಕಿಲೋಮೀಟ್ರ್ ಮೈಲೇಜ್ ಕೊಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ಭಾಳ ಕೊಡೋಂಗಿಲ್ಲ, ಒಂದು 68ರಿಂದ ಒಂದು 65 ಕೊಡ್ಬೋದು ಫಸ್ಟಿಗೆ ಫ್ರೆಂಡ್ಸ್. ನಂತರದಾಗಿ ನೋಡಿ ಫ್ರೆಂಡ್ಸ್, ಇಲ್ಲಿ ಬಂದುಬಿಟ್ಟು ಫ್ಯೂಯಲ್ ಎಷ್ಟಿದೆ ಅಂತ ನಿಮಗೆ. ನಂತರದಾಗಿ ಇಲ್ಲಿ RPM ಇದೆ ಇದು. ನಂತರದಾಗಿ ಇಲ್ಲಿ ನೋಡಿ ಫ್ರೆಂಡ್ಸ್, ನೀವು ಇಲ್ಲಿ ಎಷ್ಟು ಕಿಲೋಮೀಟ್ರ್ ಅಂದರೆ ಓಡಿದೆ ಅಂತ ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್. ಇದರಲ್ಲಿ ಫೀಚರ್ಸ್ ಭಾಳನೇ ಕೊಟ್ಟಿದ್ದಾರೆ ಫ್ರೆಂಡ್ಸ್. ನಂತರದಾಗಿ ಇಲ್ಲಿ ನೋಡಿ ಫ್ರೆಂಡ್ಸ್, ನೀವು ಇಲ್ಲಿ ನಿಮ್ಮ ಒಂದು ಟ್ರಿಪ್ನ ಇಲ್ಲಿ ನೀವು ಸೆಟ್ ಮಾಡ್ಕೋಬೋದು. ಅಂದರೆ ಇಲ್ಲಿ ಇದು ಒಂದು TFSP ಡಿಸ್ಪ್ಲೇ ಚೆನ್ನಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ಒಂದು ಫ್ಯೂಚರು 125 ಬಂದಿರೋದರಿಂದ ಭಾಳ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಂತರದಾಗಿ ನೋಡಿ ಫ್ರೆಂಡ್ಸ್, ಇಲ್ಲಿ ಎಕೋ ಮೂಡು ಮತ್ತು ಪವರ್ ಮೂಡ್ ಅಂತ ಕೊಟ್ಟಿದ್ದಾರೆ. ಇದು ಎಕೋ ಮೂಡು ಪವರ್ ಮೂಡ್ನ ಅಂದರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣ್ತಾ ಇದೆ ನೋಡಿರಿ, ಇದು ಎಕೋ ಮೂಡಲ್ಲಿದೆ. ನಂತರದಾಗಿ ಬಟನ್ ಪವರ್ ಇದು ಮಾಡಿದರೆ ಇಲ್ಲಿ ಪವರ್ ಮೂಡ್ ಅಂತಲೇ. ಬಿಸಿಲು ಭಾಳ ಇರೋದ್ರಿಂದ ಕಾಣ್ತಾ ಇಲ್ಲ ಫ್ರೆಂಡ್ಸ್. ಇಲ್ಲಿ ಪವರ್ ಮೂಡ್ ಬಂದಿದೆ ನೋಡಿರಿ, ಕಾಣ್ತಾ ಇಲ್ಲ ನೋಡಿ ಫ್ರೆಂಡ್ಸ್. ನಾವು ಎಕೋ ಮೂಡಲ್ಲಿ ಹಾಕಿ ನಾವೇನಾದರೂ ರೈಡ್ ಹೋದ್ರಪ್ಪ ಅಂದರೆ ಮೈಲೇಜ್ ಸ್ವಲ್ಪ ಚೆನ್ನಾಗಿ ಬರುತ್ತೆ. ನಂತರದಾಗಿ ಸ್ಪೀಡ್ ಬಂದುಬಿಟ್ಟು 99 ಅಂತ ಕೊಟ್ಟಿದ್ದಾರೆ. ಪವರ್ ಮೂಡಲ್ಲಿ ಹಾಕಿ ನಾವು ರೈಡ್ ಮಾಡಿದೆವಪ್ಪ ಅಂತಂದರೆ ಇದು 120ವರೆಗೂ 130ವರೆಗೂ ಹೋಗುತ್ತೆ ಫ್ರೆಂಡ್ಸ್. ಇದು ಅಷ್ಟು ಸ್ಪೀಡಲ್ಲಿ ಹೋಗುತ್ತೆ. ಮತ್ತು ಪವರ್ ಅಂದರೆ ನಾವು ಎಷ್ಟು ಸ್ಪೀಡಲ್ಲಿ ಹೋಗ್ತೀವೋ ಅಷ್ಟು ನಮಗೆ, ಅಂದರೆ ಪವರ್ ಮೂಡಲ್ಲಿ ಹಾಕಿ ಸ್ವಲ್ಪ ಮೈಲೇಜ್ ಕಡಿಮೆ ಬರುತ್ತೆ ಫ್ರೆಂಡ್ಸ್. ಎಕೋ ಮೂಡಲ್ಲಿ ಹಾಕಿ ಹೊಡೆದ್ರೆ ನಾವು ಮೈಲೇಜ್ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾವೇನಾದರೂ ಫ್ರಂಟ್ ಬ್ರೇಕ್ನ ನಾವು ಹಿಡಿದ್ರೆ ಬ್ಯಾಕ್ ಬ್ರೇಕನ್ನು ಕಂಟ್ರೋಲ್ ಆಗುತ್ತೆ ಫ್ರೆಂಡ್ಸ್. ಅಂದರೆ ಎರಡಕ್ಕೂ ಅಟ್ಯಾಚ್ ಇದೆ ಅಂತ ಹೇಳ್ಬೋದು. ಫ್ರಂಟು ಬ್ಯಾಕು ಎರಡು ಆಟೋಮೆಟಿಕ್ಕಾಗಿ ಬ್ರೇಕ್ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ಒಂದು ಫ್ಯೂಚರ್ ಈ ಒಂದು ಟಿ ವಿ ಎಸ್ ರೈಡರಲ್ಲಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಒಂದು ಟಿ ವಿ ಎಸ್ ರೈಡರ್ ಬಂದುಬಿಟ್ಟು 125 cc ಇದೆ ಫ್ರೆಂಡ್ಸ್. ಇದು ಏನಿಲ್ಲಪ್ಪ ಅಂತ ಅಂದರೂ ನಾನು ನೋಡಿರಲ್ಲ ಫ್ರೆಂಡ್ಸ್, 77 ಮೈಲೇಜ್ ಕೊಡುತ್ತೆ ಫ್ರೆಂಡ್ಸ್. ಅಂದರೆ ಅಷ್ಟೊಂದು ಮೈಲೇಜ್ ಆವ್ರೇಜ್ ತೋರಿಸ್ತಾ ಇದೆ ಫ್ರೆಂಡ್ಸ್. ಬಟ್ ಮೈಲೇಜ್ ಬರೋದು ಏನಿಲ್ಲಪ್ಪ ಅಂದರೂ 65 68 ಅಂತ ಕಂಪಲ್ಸರಿ ಬರುತ್ತೆ ಫ್ರೆಂಡ್ಸ್. ಅದರಲ್ಲಿ ಆವ್ರೇಜ್ ಏನಪ್ಪ ಅಂದರೆ 77 ತೋರಿಸ್ತಾ ಇದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಒಂದು ಟಿ ವಿ ಎಸ್ ರೈಡರ್ನ ಒಂದು ಫ್ರಂಟ್ ಲುಕ್ ನೋಡಿದ್ರೆ ನಮಗೆ ಒಂದು ಕದರ್ ಆಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಈ ಒಂದು ಬೈಕ್ ನೋಡಿದ್ರೆ ಫ್ರಂಟ್ ಲುಕ್ಕಲ್ಲೇ ನಮಗೆ ಒಂಥರ
ಒಂದು 200cc ಬೈಕ್ ಥರನೇ ನಮಗೆ ಕಂಪೇರ್ ಮಾಡಿದಂಗೆ ಆಗುತ್ತೆ ಫ್ರೆಂಡ್ಸ್. ಇದು ಒಂದು 125cc ಫ್ರೆಂಡ್ಸ್. ಸೇಮ್ ಇದು ಯಾವ ರೀತಿ ಇದಪ್ಪ ಅಂದರೆ ಸೇಮ್ 200cc ಇರುತ್ತಲ್ಲ ಫ್ರೆಂಡ್ಸ್, ಆ ರೀತಿಯಾಗಿ ಇದು ನಮಗೆ ಒಂದು ಅನುಭವ ಬರುತ್ತೆ ಫ್ರೆಂಡ್ಸ್ ಈ ಒಂದು ಬೈಕ್ನ. ಫ್ರೆಂಡ್ಸ್ ನಾವೇನಾದರೂ 200cc ಬೈಕ್ ನಾವು ರೈಡ್ ಮಾಡ್ತಾರೇ ಈ ಒಂದು 125cc ರೈಡ್ ಮಾಡಿದರೆ ಅದೇ ಥರನೇ ಅನುಭವ ಇದರಲ್ಲಿ ಬರುತ್ತೆ ಫ್ರೆಂಡ್ಸ್. ಆದ್ದರಿಂದ ನೋಡಿ ಫ್ರೆಂಡ್ಸ್, ಈ ಒಂದು TVS ರೈಡರ್ ಬಗ್ಗೆ ಹೇಳ್ಬೇಕಪ್ಪ ಅಂತಂದರೆ ಇಲ್ಲಿ ನೋಡಿ, ಈ ಒಂದು ಲೋಗೋ ನೋಡಿ ನಾವು ಅರ್ಥ ಮಾಡ್ಕೋಬೋದು ಇದು ಒಂದು TVS ಕಂಪ್ನಿದೆ ಅಂತ ನಾವು ಈ ಒಂದು ಬೈಕ್ನ ಅರ್ಥ ಮಾಡ್ಕೋಬೋದು ಫ್ರೆಂಡ್ಸ್. ನಂತರದಾಗಿ ನೋಡಿ ಫ್ರೆಂಡ್ಸ್, ಇಲ್ಲಿ ಸೈಡಲ್ಲಿ ರೈಡರ್ ಅಂತಲೇ ಒಂದು ಲೋಗೋ ಕೊಟ್ಟಿದ್ದಾರೆ. ಇದು ಒಂದು TVS ಕಡೆ ಇರ್ತಕ್ಕಂಥ TVSನ ಒಂದು ರೈಡರ್ ಸಿಂಬಲ್ ಇರೋದು ಒಂದು ಲೋಗೋ ಫ್ರೆಂಡ್ಸ್. ನಂತರದಾಗಿ ನೋಡಿ ಫ್ರೆಂಡ್ಸ್, ಈ ಒಂದು ಬೈಕ್ ನೋಡಬೇಕಾದ್ರೆ ಫ್ರಂಟ್ ಲುಕ್ಕಲ್ಲಿ ನೋಡಿ ಫ್ರೆಂಡ್ಸ್, ಫ್ರಂಟ್ ಲುಕ್ಕಲ್ಲೂ ನೋಡಿ ಫ್ರೆಂಡ್ಸ್ ಇಲ್ಲಿ TVS ರೈಡರ್ ಅಂತಲೇ ಕೊಟ್ಟಿದ್ದಾರೆ. ನಂತರದಾಗಿ ಇಲ್ಲಿ R ಅಂದರೆ ರೈಡರ್ ಅಂತಲೇ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅದೇ ರೀತಿಯಾಗಿ ಇಲ್ಲಿ ಮುಂದೆ ಈ ಲುಕ್ಕಲ್ಲಿ ಅಂದರೆ LED ಬಲ್ಪ್ನ ಒಂದು ಲುಕ್ ನೋಡಿದ್ರೆ ನಾವು ಈ ಒಂದು ಬೈಕ್ನ ಅಷ್ಟು ಇದಕ್ಕೆ ಫಸ್ಟ್ ಮೇನ್ ಫೀಚರ್ ಅಂದರೆ ಈ ಒಂದು LED ಬಲ್ಪ್ ನೋಡೋತನೇ ನಾವು ಇದೊಂದು ಇಷ್ಟಪಡೋದು ಫ್ರೆಂಡ್ಸ್. ಆ ಥರನೇ ಇದೆ ಫ್ರೆಂಡ್ಸ್ ಈ ಒಂದು ಬೈಕ್ ಹೇಳ್ಬೇಕಂದ್ರೆ. ನಂತರದಾಗಿ ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು TVS ಕಡೆಯಿಂದ ಇರ್ತಕ್ಕಂಥ ಇದು ಒಂದು ಮೇಡ್ ಇನ್ ಇಂಡಿಯಾ ಆಗಿರೋದ್ರಿಂದ ಇದು ಒಂದು ನಮ್ಮೊಂದು ಇಂಡಿಯಾದ ಒಂದು ಸಿಂಬಲ್ನ ಇಲ್ಲಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಒಂದು TVS ರೈಡರ್ನ ಒಂದು ಇಂಡಿಕೇಟರ್ ನೋಡಿದ್ರಪ್ಪ ಅಂದರೆ ನೋಡಿ ಫ್ರೆಂಡ್ಸ್, ಇದು ಹ್ಯಾಲೋಜನ್ ಇಂಡಿಕೇಟರ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಈ ಒಂದು TVSನ ರೈಡರ್ನ ಒಂದು ಹ್ಯಾಲೋಜನ್ ಇಂಡಿಕೇಟ್ರು ಬಹಳ ಚೆನ್ನಾಗಿದೆ. ಬಟ್ ಇದಕ್ಕಿಂತ ಗುಡ್ ಕ್ವಾಲಿಟಿ ಇನ್ನೂ ಸ್ವಲ್ಪ ಕೊಟ್ಟಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಅದು ರೈಟ್ದು ಲೆಫ್ಟೂ ಇಂಡಿಕೇಟ್ರು ಇದೆ ಫ್ರೆಂಡ್ಸ್. ಇದು ಹ್ಯಾಲೋಜನ್ ಇಂಡಿಕೇಟರ್ ಫ್ರೆಂಡ್ಸ್. ನಂತರದಾಗಿ ಆರ್ಸ್ನ ಸಿಂಬಲ್ ಇರೋದ್ರಿಂದ ಇದು TVS ರೈಡರ್ ಅಂತಲೇ ನಾವು ಕಂಪಲ್ಸರಿಯಾಗಿ ಈಸಿಯಾಗಿ ನಾವು ಐಡೆಂಟಿಫೈ ಮಾಡ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಒಂದು TVS ರೈಡರ್ನ ಇಂಜಿನ್ ಬಂದುಬಿಟ್ಟು ಇಲ್ಲಿದೆ ನೋಡಿ ಫ್ರೆಂಡ್ಸ್. ಈ ಇಂಜಿನ್ ಏನಪ್ಪ ಅಂತಂದರೆ ಇದು ಬಂದುಬಿಟ್ಟು 125cc ಇಂಜಿನ್ ಆಗಿರೋದ್ರಿಂದ. ನಂತರದಾಗಿ ನೋಡಿ ಫ್ರೆಂಡ್ಸ್, ಇದೇನಪ್ಪ ಅಂತಂದರೆ ಫ್ಯೂಯಲ್ ಇಂಜೆಕ್ಟೆಡ್ ಇಂಜಿನ್ ಫ್ರೆಂಡ್ಸ್. ನಂತರದಾಗಿ ನೋಡಿ ಫ್ರೆಂಡ್ಸ್, ಈ ಒಂದು ಇಂಜನ್ ಬಂದುಬಿಟ್ಟು ಏರ್ ಕೂಲ್ಡ್ ಆ್ಯಂಡ್ ಸಿಂಗಲ್ ಸಿಲಿಂಡರವನ್ನು ಹೊಂದಿರುವಂಥ ಒಂದು ಬೈಕ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಒಂದು TVS ರೈಡರ್ ಬಂದುಬಿಟ್ಟು 11.38 PS ಅಟ್ 700 RPM ಪವರ್ನ ಹೊಂದಿರತಕ್ಕಂಥ ಒಂದು ಬೈಕ್ ಅಂತ ಹೇಳ್ಬೋದು ಫ್ರೆಂಡ್ಸ್. ನಂತರದಾಗಿ ನೋಡಿ ಫ್ರೆಂಡ್ಸ್, 11.2 NS ಅಟ್ 600 RPM ಅನ್ನು ಹೊಂದಿರತಕ್ಕಂಥ ಒಂದು ಬೈಕ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಒಂದು ಬೈಕಿಗೆ ನಾವು ನೋಡಬೇಕಪ್ಪ ಅಂತಂದರೆ ಇಲ್ಲಿ ನೋಡಿ, ಇದರಲ್ಲಿ ಬಂದುಬಿಟ್ಟು ಬ್ಯಾಕ್ ಸೈಡಲ್ಲಿ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಏನಿದಪ್ಪ ಅಂದರೆ ಮೋನೋಶಾಕ್ ಸಸ್ಪೆನ್ಷನ್ ಬಂದಿದೆ ಫ್ರೆಂಡ್ಸ್. ನಂತರದಾಗಿ ನೋಡಿ ಫ್ರೆಂಡ್ಸ್, ನೀವು ನೋಡಿ ಫ್ರೆಂಡ್ಸ್, ಫ್ರಂಟಲ್ಲಿ ಟೆಲಿಸ್ಕೋಪಿಕ್ 30 mm ಫಾರ್ಕ್ ಬರುತ್ತೆ ಫ್ರೆಂಡ್ಸ್. ನಂತರದಾಗಿ ಇಲ್ಲಿ TVS ರೈಡರ್ನ ಒಂದು ಟ್ಯಾಂಕ್ ಕೆಪಾಸಿಟಿ ಬಂದುಬಿಟ್ಟು 10 ಲೀಟರ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣ್ತಕ್ಕಂಥ ಒಂದು ಫುಟ್ ರೆಸ್ಟರ್ ಇದು ಬಂದುಬಿಟ್ಟು ಕ್ಲಾಸಿಕ್ ಆಗಿ ಇದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಂತರದಾಗಿ ನೋಡಿ ಫ್ರೆಂಡ್ಸ್, ಫ್ರಂಟಲ್ಲಿ ಬಂದುಬಿಟ್ರೆ ನಾವು ಇಲ್ಲಿ ಹೇಳ್ಬೋದು ನಮಗೇನಿದೆಪ್ಪ ಅಂತಂದರೆ ಫ್ರಂಟಲ್ಲಿ ಬಂದುಬಿಟ್ಟು ಡಿಸ್ಕ್ ಬ್ರೇಕ್ ಇದೆ ಫ್ರೆಂಡ್ಸ್. ಫ್ರಂಟಲ್ಲಿ ಮಾತ್ರ ಡಿಸ್ಕ್ ಬ್ರೇಕ್ ಇದೆ ಫ್ರೆಂಡ್ಸ್. ನಂತರದಾಗಿ ಬ್ಯಾಕ್ ಸೈಡಲ್ಲಿ ನೋಡಿ ಡ್ರಮ್ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಈ ಒಂದು TVS 125 ರೈಡರ್ ಇದೆ ಫ್ರೆಂಡ್ಸ್, ಇದಕ್ಕೆ ಬ್ಯಾಕಲ್ಲಿ ಡ್ರಮ್ ಇದೆ. ನಂತರದಾಗಿ ಫ್ರಂಟ್ ನಿಮಗೆ ಡಿಸ್ಕ್ ಬ್ರೇಕ್ ಇದೆ ಫ್ರೆಂಡ್ಸ್. ಈ ಒಂದು ಫ್ಯೂಚರು ಇದರಲ್ಲಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಒಂದು TVS ರೈಡರಲ್ಲಿ ಸೀಟ್ ಹೈಟ್ ಬಂದುಬಿಟ್ಟು ನಿಮಗೆ ಹೇಳ್ಬೇಕಪ್ಪ ಅಂತಂದರೆ 780 mm ಅಂತ ಒಂದು ಸೀಟ್ ಹೈಟ್ ಬರುತ್ತೆ ಫ್ರೆಂಡ್ಸ್. ನಂತರದಾಗಿ ಇದಕ್ಕೆ ನಾವು ಏನು ಹೇಳ್ತೀವಪ್ಪ ಅಂತಂದರೆ ನೋಡಿ ಫ್ರೆಂಡ್ಸ್, ಈ ಒಂದು TVS ರೈಡರಲ್ಲಿ ನಿಮಗೆ 4 ರೀತಿಯಾದಂಥ ಕಲರ್ಸ್ ಬರ್ತಾಯಿದೆ ಫ್ರೆಂಡ್ಸ್. ಅವು ಯಾವಪ್ಪ ಅಂದರೆ ಬ್ಲ್ಯಾಕ್ ಒಂದು ಬರುತ್ತೆ, ಇದೇ ಥರನೇ ಇರ್ತಕ್ಕಂಥ ಒಂದು ಯೆಲ್ಲೋ ಒಂದು ಬರುತ್ತೆ, ನಂತರದಾಗಿ ರೆಡ್ಡು, ಇನ್ನೊಂದು ಬ್ಲೂ ಅಲ್ಲಿ. ಇವರು 4 ಕಲರಲ್ಲಿ ಈ ಒಂದು ಬೈಕು ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡಿ, ಇದು ಫ್ರಂಟ್ ಟೈರ್ ಸೈಜ್ ಬಂದುಬಿಟ್ಟು 80/100 ಇರುತ್ತೆ. ನಂತರದಾಗಿ ಬ್ಯಾಕ್ ಸೈಡ್ ಟೈರ್ ಬಂದುಬಿಟ್ಟು 100/90 ಇರುತ್ತೆ ಫ್ರೆಂಡ್ಸ್. ನಂತರದಾಗಿ ನೋಡಿ ಫ್ರೆಂಡ್ಸ್, ಬ್ಯಾಕು ಮತ್ತು ಫ್ರಂಟು 2 ವೀಲ್ಗಳನ್ನು ನೋಡಿದರೆ ನಾವು ಅಲೈ ವೀಲ್ ಕೊಟ್ಟಿದ್ದಾರೆ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್. ಯಾವುದೇ ರೀತಿಯಾದಂಥ ನಿಮ್ಮಿಲ್ಲ ಫ್ರೆಂಡ್ಸ್, ಇದು ಅಲೈ ವೀಲ್ ಹೊಂದಿರತಕ್ಕಂಥ ಒಂದು TVS ರೈಡರ್ 125 ಆಗಿರೋದ್ರಿಂದ ಇದಕ್ಕೆ ಅಲೈ ವೀಲ್ನ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅಂದರೆ ಈ ರೈಡರ್ ಬೈಕ್ನ ಟೈರ್ಗಳ ಬಗ್ಗೆ ಮಾತಾಡಬೇಕಪ್ಪ ಅಂತಂದರೆ ಇವು ಯಾವುದೇ ರೀತಿಯಾದಂಥ ಟ್ಯೂಬನ್ನು ಹೊಂದಿಲ್ಲ ಫ್ರೆಂಡ್ಸ್. ಈ ಒಂದು ಟ್ಯೂಬ್ಲೆಸ್ ಟೈರ್ನ ಹೊಂದಿರತಕ್ಕಂಥ ಇದು ಒಂದು ರೈಡರ್ ಬೈಕ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದರಲ್ಲಿ ಟ್ಯೂಬ್ಲೆಸ್ ಟೈರ್ಗಳನ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಬಟ್ ಏನಾಗಲ್ಲ, ಟ್ಯೂಬ್ಗಿಂತ ಟ್ಯೂಬ್ಲೆಸ್ ಪರವಾಗಿಲ್ಲ, ಒಂದು ಸ್ವಲ್ಪ ದೂರನ ಹೋದ್ರೂ ನಾವು ಹಾಗೆ ಹೊಡ್ಕೊಂಡು ಹೋಗ್ಬೋದು ಅಂತಲೇ ಹೇಳ್ತೀನಿ ಫ್ರೆಂಡ್ಸ್.
ಯಾಕಂದರೆ ಟ್ಯೂಬ್ ಆದ್ರೆ ಪಂಚರ್ ಅಲ್ಲಿ ತಳ್ಕೊಂಡು ಹೋಗ್ಬೇಕು, ಬಟ್ ಟ್ಯೂಬ್ಲೆಸ್ ಆದರೆ ಹಂಗೆ ಮುಂದಕ್ಕೆ ಮೂವ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ತೇನೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಒಂದು ನಾವು ಬೈಕನ್ನು ಟಾಪ್ ಸ್ಪೀಡ್ ಹೇಳ್ಬೇಕಂತಂದರೆ 99 ಮಾತ್ರ ಟಾಪ್ ಸ್ಪೀಡಲ್ಲಿ ಹೋಗುತ್ತೆ ಅಂತ ಹೇಳೋ ಸ್ಪೀಡ್ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಅದಕ್ಕಿಂತ ಸ್ಪೀಡಲ್ಲೇ ಹೋಗುತ್ತೆ ಫ್ರೆಂಡ್ಸ್ ಈ ಒಂದು ಬೈಕು. ನೋಡಿ ಫ್ರೆಂಡ್ಸ್, ಗ್ರೌಂಡ್ ಕ್ಲಿಯರೆನ್ಸು 180 mm ಅಂತ ಇದೆ ಫ್ರೆಂಡ್ಸ್. ಈ ಒಂದು ಗ್ರೌಂಡ್ ಕ್ಲಿಯರೆನ್ಸು ಭಾಳ ಜಾಸ್ತಿ ಇದೆ ಫ್ರೆಂಡ್ಸ್. ಈ ಒಂದು ಕಾರ್ಡ್ ಇದೆ ಫ್ರೆಂಡ್ಸ್, ಇದು ಚೆನ್ನಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ನೋಡಿ ಲುಕ್ಕೂ ಚೆನ್ನಾಗಿದೆ. ನಂತರದಾಗಿ ಅದಕ್ಕೆ ಸಪೋರ್ಟಾಗಿ ಅದಕ್ಕೇನಾದರೂ ಸೇಫ್ಟಿನೇ ಇದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಒಂದು ಸೀಟ್ಗೆ ನಮಗೆ ಯಾವ ರೀತಿ ಕೊಟ್ಟಿದ್ದಾರಪ್ಪ ಅಂದರೆ, ನೋಡಿ ಇಲ್ಲಿ ಹಿಂದ್ಗಡೆ ಬಂದುಬಿಟ್ಟು ಕೀ ಕೊಟ್ಟಿದ್ದಾರೆ. ಇನ್ನು ಕೀನ ಓಪನ್ ಮಾಡಿದ್ರೆ ಈ ಒಂದು ಸೀಟು ಓಪನ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಒಂದು ಸೀಟಲ್ಲಿ ನಾವು ಫಸ್ಟ್ ಏಡ್ ಕಿಟ್ನ ಇಟ್ಕೋಬೋದು. ನಂತರದಾಗಿ ನಮ್ಮಂಥ ಒಂದು ಡಾಕ್ಯುಮೆಂಟ್ನ ಇಟ್ಕೋಬೋದು ಫ್ರೆಂಡ್ಸ್. ಅದೇ ರೀತಿಯಾಗಿ ನಾವು ಟೂಲ್ ಕಿಟ್ನ ಇಟ್ಕೊಬೇಕು ಕೊಟ್ಟಿದ್ದಾರೆ ಫ್ರೆಂಡ್ಸ್. ಈ ಒಂದು ಟೂಲ್ ಕಿಟ್ಟು ಚೆನ್ನಾಗಿದೆ ಅಂತ, ಈ ಒಂದು ಸೀಟಾ ಬಾಕ್ಸಲ್ಲಿ ಚೆನ್ನಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಈ ಒಂದು ಫೀಚರ್ಸು. ಬನ್ನಿ ಫ್ರೆಂಡ್ಸ್, ಈ ಒಂದು ಟಿ ವಿ ಎಸ್ನ ನಾವು ಸ್ಟಾರ್ಟ್ ಮಾಡಿ ಯಾವ ರೀತಿಯಾಗಿ ಸೌಂಡ್ ಬರುತ್ತೆ ಅಂತ ಸೌಂಡ್ನ ಚೆಕ್ ಮಾಡೋಣ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಸೌಂಡ್ ಬರ್ತಾ ಇದೆ. ರೈಸ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಸೌಂಡ್ ಬರ್ತಾ ಇದೆ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಸೌಂಡ್ನ ಕೊಡ್ತಾ ಇದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಒಂದು ಬೈಕ್ಗೆ ನಮಗೆ ಏನಿದೆಪ್ಪ ಅಂದ್ರೆ ಓನ್ಲಿ ಸೆಲ್ಫ್ ಸ್ಟಾರ್ಟ್ ಮಾತ್ರ ಇದೆ ಫ್ರೆಂಡ್ಸ್. ಇದು ಸೆಲ್ಫ್ ಸ್ಟಾರ್ಟ್ ಮಾತ್ರ ಇರೋದು, ಯಾವುದೇ ರೀತಿಯಾದಂಥ ಒಂದು ಕಿಕ್ ರಾಡ್ ಕೊಟ್ಟಿಲ್ಲ ಫ್ರೆಂಡ್ಸ್. ನಾವೇನಿದ್ರು ಸೆಲ್ಫಾಗಿ ಸೆಲ್ಫ್ ಸ್ಟಾರ್ಟ್ನ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಒಂದು ಬೈಕ್ ಏನಿಲ್ಲಪ್ಪ ಅಂತಂದರೆ ಆಫ್ ಮಾಡ್ತೀನಿ. ಟಿ ವಿ ಎಸ್ ರೈಡರ್ ಬೈಕ್ ಇದೆಯಲ್ಲ, ಈ ಒಂದು ಬೈಕು 5 ಗೇರ್ನ ಹೊಂದಿದೆ, ಅಂದರೆ 5 ಗೇರ್ನ ಹೊಂದಿದೆ ಫ್ರೆಂಡ್ಸ್. ಒಂದು ಫಸ್ಟ್ ಗೇರ್ ಬಂದುಬಿಟ್ಟು ಫ್ರಂಟಲ್ಲಿ ಇರುತ್ತೆ, ಉಳಿಕೆದೆಲ್ಲ ಬ್ಯಾಕ್ ಇರುತ್ತೆ ಫ್ರೆಂಡ್ಸ್. ನಂತರದಾಗ ನೋಡಿ ಈ ಒಂದು ಟ್ಯಾಂಕ್ ಕವರ್ ಇದೆ ಅಲ್ಲ ಫ್ರೆಂಡ್ಸ್. ಈ ಒಂದು ಟ್ಯಾಂಕ್ದ ಒಂದು ಏನಿದೆ, ಈ ಟ್ಯಾಂಕ್ ಬಂದುಬಿಟ್ಟು ಫೈಬರಿಂದ ಮಾಡಿದೆ ಫ್ರೆಂಡ್ಸ್. ಇದನ್ನು ಸ್ವಲ್ಪ ಇನ್ನೊಂದು ಕ್ವಾಲಿಟಿಯಿಂದ ಕೊಟ್ಟಿದ್ದರೆ ಚೆನ್ನಾಗಿರ್ತಾಯಿತ್ತು. ಇದು ಕವರ್ ಇದೆಯಲ್ಲಿದು, ಇದೆಲ್ಲ ಫೈಬರ್ ಇದೆ. ಇದು ಎಲ್ಲ ಫೈಬರಿಂದ ಮಾಡಿರೋದು ಫ್ರೆಂಡ್ಸ್. ಯಾವುದು ಮೆಟೀರಿಯಲ್ ಏನಿಲ್ಲ, ಮೆಟಲ್ಲು ಎಲ್ಲ ಫೈಬರಿಂದ ಮಾಡಿರ್ತಕ್ಕಂಥದ್ದು. ನೋಡಿ ಫ್ರೆಂಡ್ಸ್, ಈ ಒಂದು ಟಿ ವಿ ಎಸ್ ರೈಡರ್ನ ಒಂದು ಏನಿದೆಯೋ ಸ್ಟಾರ್ಟ್ ಮಾಡೋದು, ನಾವು ಸ್ಟಾರ್ಟ್ ಮಾಡಿದ್ರೆ ಸಾಕು ಫ್ರೆಂಡ್ಸ್. ಈ ಒಂದು ಟಿ ವಿ ಎಸ್ ರೈಡರ್ ನೋಡಿ ಫ್ರೆಂಡ್ಸ್, ಇಲ್ಲಿ ನಮಗೆ ನೋಡಿ ಇಲ್ಲಿ ಹೆಲ್ಮೆಟ್ ಸಿಗ್ನಲ್ನು ತೋರಿಸ್ತಾ ಇದೆ ಫ್ರೆಂಡ್ಸ್. ಇದು ಅಂದರೆ ನಾವು ಹೆಲ್ಮೆಟ್ ಹಾಕೋಬೇಕಂತ ಸಿಗ್ನಲ್ ತೋರಿಸ್ತಾ ಇದೆ ಫ್ರೆಂಡ್ಸ್. ಇಲ್ಲಿ ನ್ಯೂಟ್ರಲ್ ಅಂದರೆ ನಾವು ಗೇರ್ ಯಾವ ಇದರಲ್ಲಿದ್ದೀವಿ, ನಮ್ಮ ಸ್ಪೀಡ್ ಎಷ್ಟಿದೆ ಅಂತ ತೋರಿಸ್ತದೆ. ನಂತರದಾಗಿ ಟೈಮ್ ಏನಿದೆ ಅಂತಲೂ ತೋರಿಸ್ತೆ ಫ್ರೆಂಡ್ಸ್. ನಂತರದಾಗಿ ನಮಗೆ 1 ಲೀಟ್ರಿಗೆ ಎಷ್ಟು ಒಂದು ಆವ್ರೇಜ್ ನಾವು ಎಷ್ಟು ಹೋಗ್ಬೋದು ಅಂತಲೂ ತೋರಿಸ್ತಾ ಇದೆ ಫ್ರೆಂಡ್ಸ್. ಒಂದು ಪರ್ ಲೀಟರ್ಗೆ ಎಷ್ಟು ಕಿಲೋಮೀಟ್ರ್ ಹೋಗ್ಬೋದು ಅಂದರೆ 77 ಅಂತ ಕೊಟ್ಟಿದೆ ಫ್ರೆಂಡ್ಸ್. ಈ ರೀತಿ ಇಲ್ಲಿ ನೋಡಿ, ಇದು RPM ಫ್ರೆಂಡ್ಸ್. ಇದು ನಾವು ಎಷ್ಟು ಸ್ಪೀಡ್ ಹೋಯ್ತು ಅದು RPM ಅಂತ ಇಲ್ಲಿ ತೋರಿಸ್ತಾ ಇದೆ. ನಂತರದಾಗಿ ಇಲ್ಲಿ ನಾವು ಎಷ್ಟು ಕಿಲೋಮೀಟ್ರ್ ನಾವು ರನ್ ಮಾಡಿದ್ವಿ ಅಂತ ನೋಡ್ಬೋದು. ನಂತರದಾಗಿ ಇಲ್ಲಿ ಟೈಮ್ ನೋಡ್ಬೋದು. ಇಲ್ಲಿ ನಮಗೆ ಎಷ್ಟು ಫ್ಯೂಯಲ್ ಇದೆ ಅದನ್ನು ಚೆಕ್ ಮಾಡ್ಬೋದು. ನಂತರದಾಗಿ ಇಲ್ಲಿ ಎಕೋ ಮೋಡಲ್ಲಿದೆ ಇಲ್ಲಪ್ಪ ಪವರ್ ಮೋಡಲ್ಲಿದೆ ಚೆಕ್ ಮಾಡ್ಬೋದು ಫ್ರೆಂಡ್ಸ್. ನಂತರದಾಗಿ ನೋಡಿ ಫ್ರೆಂಡ್ಸ್, ಈ ಒಂದು ನಾವು ಸೆಲ್ಫ್ ಟಚ್ ಮಾಡಿದ್ರೆ ಸಾಕು ಆನ್ ಆಗಿಬಿಡುತ್ತೆ ಫ್ರೆಂಡ್ಸ್. ಟಚ್ ಮಾಡಿದ್ರೆ ಸಾಕು ಹಾಗೆ ಸೆಲ್ಫ್ ಆಗಿಬಿಡುತ್ತೆ ಫ್ರೆಂಡ್ಸ್. ಯಾವುದೇ ರೀತಿಯಾಗಿ ಗಟ್ಟಿಯಾಗಿ ಒತ್ತುವಂಥ ಒಂದು ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಅಷ್ಟು ಅಂದರೆ 125cc ಬೈಕಲ್ಲಿ ಇಷ್ಟೊಂದು ಫ್ಯೂಚರ್ ಕೊಟ್ಟಿರೋದು ತುಂಬಾ ಅಂದರೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ತುಂಬಾ ಗ್ರೇಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಒಂದು ಬೈಕ್ ಬಗ್ಗೆ ಇಷ್ಟೆಲ್ಲ ನಾನು ರಿವ್ಯೂ ಮಾಡಿ ಹೇಳಿದ್ದೀನಿ. ನಂತರದಾಗಿ ನೀವು ಈ ಬೈಕ್ನ ಯಾವ ರೀತಿಯಾಗಿ ನೋಡಿ ಫ್ರೆಂಡ್ಸ್, ಈ ಒಂದು ಬೈಕ್ನ ಆನ್ ರೋಡ್ ಪ್ರೈಸ್ ಎಷ್ಟಿದೆ, ನಂತರದಾಗಿ ಶೋರೂಮ್ ಪ್ರೈಸ್ ಎಷ್ಟಿದೆ, ನೀವು ಯಾವ ರೀತಿಯಾಗಿ ಲೋನ್ ಮಾಡಿಸಿ ಅದ್ರ ನೀವೇನೋ EMI ಮುಖಾಂತರ ತಗೊತೀರ ಅಂದರೆ ಯಾವ ರೀತಿ ತಗೋಬೇಕು ಅಂತಲೂ ಹೇಳ್ತೀನಿ ಫ್ರೆಂಡ್ಸ್. ನಿಮ್ಗೆ ಯಾವ ರೀತಿಯಾಗಿ ಫೀಚರ್ಸ್ ಇದೆ ಅಂತ ಎಲ್ಲ ಕ್ಲಿಯರಾಗಿ ನಿಮಗೆ ವೀಡಿಯೋವನ್ನು ಮಾಡಿ ಏನೆಲ್ಲ ಫೀಚರ್ ಕೊಟ್ಟಿದ್ದಾರೆ ಅಂತ ನಾನು ಎಲ್ಲ ಹೇಳಿದ್ದೀನಿ ಫ್ರೆಂಡ್ಸ್. ನಂತರದಾಗಿ ನೀವೇನಾದರೂ ಈ ಒಂದು ಬೈಕ್ನ ನೀವು ಖರೀದಿ ಮಾಡಬೇಕಪ್ಪ ಅಂತಂದರೆ, ಅಂದರೆ ನೀವು ತೊಗೋಬೇಕಪ್ಪ ಅಂತಂದರೆ, ಇದು ಒಂದು ಕಡಿಮೆ ಬಜೆಟಲ್ಲಿ ಸಿಗ್ತಕ್ಕಂಥ ಒಂದು ಅಂದರೆ ಬಿಗಿನರ್ಸಿಗೆ, ಅಂದರೆ ನಮಗೆ ಬಜೆಟ್ ಕಡಿಮೆ ಇರೋರಿಗೆ ಒಂದು ಗುಡ್ ಬೈಕ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಯಾಕಪ್ಪ ಅಂದರೆ 125cc ಇಷ್ಟೊಂದು ಫೀಚರ್ಸ್ ಇರ್ತಕ್ಕಂಥ ಬೈಕ್ ಯಾವುದನ್ನು ನಾವು ನೋಡಿಲ್ಲ ಫ್ರೆಂಡ್ಸ್. ನೋಡಿದ್ವಿ, ಬಟ್ ಅದಕ್ಕಿಂತ ಎಲ್ಲಕ್ಕಿಂತ ಚೆನ್ನಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಯಾಕಪ್ಪ ಅಂತಂದರೆ ನಮ್ಗೆ ಕಡಿಮೆ ಬಜೆಟಲ್ಲಿ ಒಂದು ಒಳ್ಳೆ ಮೈಲೇಜ್ ಸಿಗುವಂಥ ಒಂದು ಬೈಕ್ ಅಂದರೆ TVS ರೈಡರ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅದಕ್ಕಾಗಿ ಫ್ರೆಂಡ್ಸ್, ನೀವೇನು ಮಾಡ್ತೀರಪ್ಪ ಅಂತಂದರೆ, ನೀವೇನಾದರೂ ತೊಗೊಂಬಂದಿದ್ರೆ ಇದನ್ನೇ ತೊಗೊಳ್ಳಿ ಅಂತ ನಿಮಗೆ ಸಜೆಸ್ಟ್ ಮಾಡ್ತೀನಿ ಫ್ರೆಂಡ್ಸ್. ಯಾಕಪ್ಪ ಅಂತಂದರೆ ಕಡಿಮೆ ಬಜೆಟಲ್ಲಿ ತೊಗೊತಾ ಇದ್ವಿ, ಅದೇ ರೀತಿಯಾಗಿ ಮೈಲೇಜನ್ನು ಚೆನ್ನಾಗಿ ಬರುತ್ತೆ. ಅಂದರೆ 200cc ಬೈಕಲ್ಲಿ ನಾವು ಯಾವ ರೀತಿಯಾಗಿ ನಾವು ರೈಡ್ ಮಾಡ್ತೀವೋ ಅದೇ ರೀತಿ ಫೀಲಿಂಗು 125cc ಆಗುತ್ತೆ ಫ್ರೆಂಡ್ಸ್. ಆದುದರಿಂದ ಇದನ್ನು ಕಂಪೇರ್ ಮಾಡಿದ್ರೆ ನಮಗೆ ಇದೇ ಬೆಸ್ಟ್ ಅಂತ ಅನಿಸುತ್ತೆ ಫ್ರೆಂಡ್ಸ್. ನಂತರದಾಗಿ ನೀವೇನಾದರೂ ಇದು ಒಂದು ಆನ್ ರೋಡ್ ಪ್ರೈಸ್ ಬಂದುಬಿಟ್ಟು ಇದ್ರದ್ದು ಎಷ್ಟಿದೆಪ್ಪ ಅಂದರೆ ಎಕ್ಸೋರೂಮ್ ಪ್ರೈಸ್ ಬಂದುಬಿಟ್ಟು
98 ಇದೆ ಫ್ರೆಂಡ್ಸ್, ಅಂದರೆ 98 ಸಾವಿರ ಇದೆ. ಬಟ್ ನಿಮಗೆ ಆನ್ ರೋಡ್ ಪ್ರೈಸ್ ಬಂದುಬಿಟ್ಟು 1,21,000 ಇಲ್ಲಪ್ಪ 1,26,000ವರೆಗೆ ಬರುತ್ತೆ. ನನಗೆ ಆನ್ ರೋಡ್ ಪ್ರೈಸ್ ಬಂದುಬಿಟ್ಟು 1,26,000 ಬಂದಿದೆ. ಎಲ್ಲಪ್ಪ ಅಂದ್ರೆ ನಾನು ಬಳ್ಳಾರಿಯಲ್ಲಿ ತೊಗೊಂಡಿರೋದು, ಆದ್ದರಿಂದ 1,26,000 ಬಂದಿದೆ ಆನ್ ರೋಡ್ ಪ್ರೈಸು. ನೀವೇನಾದರೂ EMI ಮಾಡಿಸ್ತೀರಪ್ಪ ಅಂತಂದರೆ ಯಾವುದೇ ರೀತಿಯಾಗಿ ಬಜಾಜ್ ಫೈನಾನ್ಸು, ಆ ಫೈನಾನ್ಸ್ ಈ ಫೈನಾನ್ಸು ಬ್ಯಾಂಕಲ್ಲಿ ಆ ರೀತಿ ಮಾಡಿಸ್ಬೇಡ್ರಿ. ಅಂದರೆ ಕಟ್ ಆಫ್ ಇಂಟ್ರೆಸ್ಟ್ ಇರ್ತಕ್ಕಂಥ ಒಂದು ಫೈನಾನ್ಸ್ ನೋಡ್ಕೊಂಡು ನೀವು ಕಡಿಮೆ ಬಡ್ಡಿಯಲ್ಲಿ, ಅಂದರೆ ಯಾವುದೇ ರೀತಿಯಾದಂಥ ನಿಮಗೆ ಇಂಟ್ರೆಸ್ಟ್ ಬೀಳಬಾರ್ದು. ಇಲ್ಲಪ್ಪ ಚೆಕ್ ಬೌನ್ಸ್ ಆದ್ರೂ ಸುಮ್ಮನೆ ನಿಮಗೆ ಚೆಕ್ ಬೌನ್ಸ್ ಆದ್ರೂ ಸುಮ್ಮನೆ ಒಂದು ಅಮೌಂಟ್ ಬರಬಾರ್ದು. ನಿಮಗೆ ಒಂದು ವೇಳೆ ಚೆಕ್ ಬೌನ್ಸ್ ಆಯ್ತಪ್ಪ ಅಂದ್ರೂ ಸುಮ್ಮನೆ ಅದು ನೀವು ಈ ತಿಂಗಳೆಲ್ಲ ನೆಕ್ಸ್ಟ್ ತಿಂಗ್ ಕಟ್ತೀನಿ ಅಂದ್ರೂ ಸುಮ್ಮನೆ ನಿಮ್ಗೆ ಯಾವುದೇ ರೀತಿಯಾದಂಥ ಚೆಕ್ ಬೌನ್ಸ್ ಅಮೌಂಟು ನಿಮ್ಮ ಮೇಲೆ ಬೀಳಬಾರ್ದು. ಅಂಥ ಒಂದು ಫೈನಾನ್ಸ್ನ ನೋಡ್ಕೊಂಡು ತೊಗೊಳ್ಳಿ ಫ್ರೆಂಡ್ಸ್. ನಾನು ಚೆಕ್ ಬೌನ್ಸ್ ಆಲಾರ್ದಂಥ ಕಟ್ ಆಫ್ ಇಂಟ್ರೆಸ್ಟ್ ಇರ್ತಕ್ಕಂಥ ಒಂದು ಫೈನಾನ್ಸಲ್ಲಿ ಈ ಒಂದು ಬೈಕ್ನ ನಾನು ಪರ್ಚೇಸ್ ಮಾಡಿದ್ದೀನಿ. ಅಂದರೆ EMI ಮಾಡಿಸಿ ನಾನು ಈ ಒಂದು ಬೈಕ್ನ ಪರ್ಚೇಸ್ ಮಾಡಿದ್ದೀನಿ. ನಾನು ಡೌನ್ ಪೇಮೆಂಟ್ ಕಟ್ಟಿರೋದು ಎಷ್ಟಪ್ಪ ಅಂತಂದರೆ 45,000 ಇದಕ್ಕೆ ನಾನು ಡೌನ್ ಪೇಮೆಂಟ್ ಕಟ್ಟಿದ್ದೀನಿ ಫ್ರೆಂಡ್ಸ್. ಅದೇ ರೀತಿಯಾಗಿ ನೀವೇನಾದರೂ ಅಂದರೆ 6,000ಗೂ ಡೌನ್ ಪೇಮೆಂಟ್ ಆಗುತ್ತೆ, ಬಟ್ ಕೊಡ್ತಾರೆ. 6,000 ಕಟ್ಟಿದ್ರೂ ಕೊಡ್ತಾರೆ, ಬಟ್ ಯಾಕಪ್ಪ ಅಂದರೆ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಅದಕ್ಕೆ ನಾನು 45 ಕಟ್ಟಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೀವೇನಾದರೂ EMI ಮಾಡ್ಸಂಗಿದ್ರೆ, ಒಂದು ವೇಳೆ ಯಾವುದಾದ್ರೂ ಒಂದು EMI ಮಾಡಿಸ್ಬೇಕು ಅಂದರೆ ಕಟ್ ಆಫ್ ಇಂಟ್ರೆಸ್ಟ್ ಇರ್ತಕ್ಕಂಥ ಒಂದು ಫೈನಾನ್ಸಲ್ಲಿ ಹೋಗಿ ಈ ಒಂದು EMI ಮಾಡಿಸಿ ನೀವು ಈ ಒಂದು ಬೈಕ್ನ ಪರ್ಚೇಸ್ ಮಾಡಿ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿ ಅಂದರೆ ಇಂಟ್ರೆಸ್ಟ್ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.